ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮ್ಯಾಚಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಒಂದು ಸೋಲನ್ನಪ್ಪುತ್ತೆ. ಹಾಗೆ ಸೋತ ನಂತರ ಹೈದರಾಬಾದ್ ಟೀಮ್ನ ಕ್ಯಾಪ್ಟನ್ ಆಗಿರ್ತಕ್ಕಂಥ ಇಶಾನ್ ಕಿಶನ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು, ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಟೀಮ್ನ ಅಭಿಮಾನಿಯಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರ್ತದೆ. ಮೊದಲನೇದಾಗಿ ನೋಡೋದಾದರೆ ಇಶಾನ್ ಕಿಶನ್ ಅವರು ನಾವು ಟಾಸಲ್ಲಿ ನಾವು ಮ್ಯಾಟ್ರೇ ಹಿಡ್ಕೊಂಡಿರಲಿಲ್ಲ. ಯಾಕಂದರೆ 300 ರನ್ ಹೊಡೆಯೋ ನಿಟ್ಟಿನಲ್ಲಿ ಓವರ್ ಕಾನ್ಫಿಡೆನ್ಸಲ್ಲಿದ್ವಿ. ಬಟ್ ಈ ಮ್ಯಾಚ್ ಆದಮೇಲೆ ನನಗೆ ಗೊತ್ತಾಯಿತು ಅದರ ತಪ್ಪು ಅರಿವಾಯಿತು. ಈ ಥರ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಯಾಕಂದರೆ ನಾವು ಮೊದಲೇ ನಾವೇ ಈಸಿಯಾಗಿ ಗೆಲ್ತೀವಿ, ಬ್ಯಾಟಿಂಗ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಗ್ರೌಂಡಲ್ಲಿ ಹೋದ್ಮೇಲೆ ಆಗಿದ್ದೇ ಬೇರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ಫಿಲ್ ಸಾಲ್ಟ್ ಅವರು ಕ್ಯಾಚ್ ಹಿಡಿದಿದ್ರ ಬಗ್ಗೆ ಗ್ರೌಂಡಲ್ಲಿ ನೋಡಿದರೆ ಅಷ್ಟೊಂದು ಏನದು ಬೌಂಡ್ರಿ ಲೈನ್ಗೆ ಟಚ್ ಆಗಿರೋ ಥರ ಕಾಣಿಸ್ತಾ ಇತ್ತು. ಬಟ್ ಥರ್ಡ್ ಅಂಪೈರ್ ಕೂಡ ಎಲ್ಲ ಚೆಕ್ ಮಾಡಿ ಹೇಳಿದರು. ಅದಾದಮೇಲೆ ಎಲ್ಲರೂ ಕೂಡ ಇದು ನಾಟ್ಔಟನ್ನು ಔಟ್ ಕೊಟ್ಟಿದ್ದಾರೆ, ಮೋಸ ಅಂತ ಹೇಳ್ತಾಯಿದ್ರು. ಬಟ್ ನಾವು ಆಮೇಲೆ ಇದನ್ನು ರಿವ್ಯೂ ತೊಗೊಂಡಾಗ ಕೂಡ ನೋಡಿದ್ವಿ. ಹಾಗೆ ಆಮೇಲೆ ಮ್ಯಾಚ್ ಮುಗಿದ ಮೇಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಇದರಲ್ಲಿ ನೋಡಿದ್ವಿ, ಮೊಬೈಲಲ್ಲೂ ಕೂಡ ನೋಡಿದ್ವಿ. ಬಟ್ ಇದು ಕ್ಲಿಯರಾಗಿ ಔಟ್ ಆಯಿತು. ಇದರಲ್ಲಿ ನಮಗೇನೂ ಗೊಂದಲ ಇಲ್ಲ, ಇದು ಕ್ಲಿಯರಾಗಿ ಔಟ್ ಇತ್ತು. ಹಾಗೆ ಔಟ್ ಸ್ಟ್ಯಾಂಡಿಂಗ್ ಕ್ಯಾಚ್ ಅಂತಲೇ ಹೇಳಿದ್ದಾರೆ ಫಿಲ್ ಸಾಲ್ಟ್ ಹಿಡಿದಿರೋದು. ಯಾಕಂದರೆ ಅನ್ಬಿಲೀವೇಬಲ್ ಕ್ಯಾಚ್ ಅಂತಲೇ ಹೇಳ್ಬೋದು. ಅಷ್ಟು ಬೌಂಡ್ರಿ ಲೈನ್ ಹತ್ರ ನಿಂತ್ಕೊಂಡು ಹಿಡಿದಿದ್ದು ನನಗೂ ಅದು ಆಶ್ಚರ್ಯವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ನೋಡೋದಾದರೆ ನಾವು ಮತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಕಮ್ಬ್ಯಾಕ್ ಮಾಡ್ತೀವಿ. ಇದು ಫಸ್ಟ್ ಮ್ಯಾಚ್ ಆಗಿದ್ದರಿಂದ ನಮಗೂ ಕೂಡ ಎಲ್ಲರೂ ಕೂಡ ನಾವು 4-6 ಹೊಡೆಯೋ ನಿಟ್ಟಿನಲ್ಲೇ ಇದ್ವಿ. ಬಟ್ ಅದು ವರ್ಕ್ ಆಗಲಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮ್ಯಾಚಲ್ಲಿ ನಾವು ಟ್ರೈ ಮಾಡ್ತೀವಿ. RCBಗೆ ಕಂಗ್ರ್ಯಾಚುಲೇಷನ್ ಕೂಡ ಹೇಳಿದ್ದಾರೆ. ಫಸ್ಟ್ ಮ್ಯಾಚ್ ಗೆದ್ದಿದ್ದರಿಂದ ನನಗೆ ಅದು ಕೂಡ RCB ಗೆದ್ದಿರೋದು ಖುಷಿ ಇದೆ. ಏನು ನಮಗೆ ದ್ವೇಷ ಇಲ್ಲ RCB ಮೇಲೆ. ಬಟ್ ನಾವು ಈ ಮ್ಯಾಚಲ್ಲಿ ಸ್ಕೋರ್ ಜಾಸ್ತಿ ಹೊಡಿಬೇಕಂತ ಬಂದ್ವಿ, ಬಟ್ ಆಗಲಿಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.